ಅಣ್ಣ, ನಾನು ಕರ್ನಾಟಕದಲ್ಲಿ ನಂಬರ್ 1 ರಿಚೆಸ್ಟ್ ಪರ್ಸನ್ ಆಗ್ತೀನಣ್ಣ. ಸರಿ, ನಾನೀಗ ಕರ್ನಾಟಕದ ಟಾಪ್ 10 ರಿಚೆಸ್ಟ್ ಪರ್ಸನ್ಗಳ ಹೆಸರು ಮತ್ತು ಅವರ ನೆಟ್ವರ್ತ್ ಹೇಳ್ತೀನಿ. ಅದನ್ನು ಕೇಳಿಸ್ಕೊಂಡ್ಮೇಲೆ ಆಮೇಲೆ ಡಿಸೈಡ್ ಮಾಡಿ ಏನಂತ, ಸರಿನಾ? ಟಾಪ್ 10ನಲ್ಲಿ ಟಿ.ವಿ. ಮೋಹನ್ ದಾಸ್ ಪೈ ಅವರಿದ್ದಾರೆ. ಅವರ ನೆಟ್ವರ್ತ್ ಬಂದುಬಿಟ್ಟು 8,000 ಕೋಟಿ ಇದೆ. ಅವರ ಸ್ಟಾರ್ಟಪ್ ಇನ್ವೆಸ್ಟ್ಮೆಂಟ್ ಬಂದು 6,000 ಕೋಟಿ ಇದೆ. 9th ಪ್ಲೇಸಲ್ಲಿ ವಿಜಯ್ ಸಂಕೇಶ್ವರ್ ರಾವ್ ಇದ್ದಾರೆ. ಅವರ ನೆಟ್ವರ್ತ್ ಬಂದುಬಿಟ್ಟು 10,000 ಕೋಟಿ ಇದೆ. ಅವರ ಬಿಸ್ನೆಸ್ ವ್ಯಾಲ್ಯೂ 7,500 ಕೋಟಿ ಇದೆ. 8th ಪ್ಲೇಸಲ್ಲಿ ಕಿರಣ್ ಮುಜುಮದಾರ್ ಶಾ ಅವರಿದ್ದಾರೆ. ಅವ್ರ ನೆಟ್ವರ್ತ್ ಬಂದುಬಿಟ್ಟು 31,000 ಕೋಟಿ ಇದೆ. ಅವರ ಬಿಸ್ನೆಸ್ ವ್ಯಾಲ್ಯೂ 36,000 ಕೋಟಿ ಇದೆ. 7th ಪ್ಲೇಸಲ್ಲಿ ನಂದನ್ ನೀಲಕಾನಿ ಅವರಿದ್ದಾರೆ. ಅವ್ರ ನೆಟ್ವರ್ತ್ ಬಂದುಬಿಟ್ಟು 32,000 ಕೋಟಿ ಇದೆ. ನೆಕ್ಸ್ಟ್ ಬಂದುಬಿಟ್ಟು GM ರಾವ್ ಅವರಿದ್ದಾರೆ. ಅವ್ರ ನೆಟ್ವರ್ತ್ ಬಂದುಬಿಟ್ಟು 35,000 ಕೋಟಿ ಇದೆ. ಅವರ ಬಿಸ್ನೆಸ್ ವ್ಯಾಲ್ಯೂ 65,000 ಕೋಟಿ ಇದೆ. ಆಮೇಲೆ ಸೇನಾಪತಿ ಗೋಪಾಲಕೃಷ್ಣರವರಿದ್ದಾರೆ. ಅವ್ರ ನೆಟ್ವರ್ತ್ ಬಂದುಬಿಟ್ಟು 38,000 ಕೋಟಿ ಇದೆ. 4th ಪ್ಲೇಸಲ್ಲಿ NR ನಾರಾಯಣಮೂರ್ತಿ ಅವರಿದ್ದಾರೆ. ಅವ್ರ ನೆಟ್ವರ್ತ್ ಬಂದುಬಿಟ್ಟು 46,783 ಕೋಟಿ ಇದೆ. ಟಾಪ್ 3ಯಲ್ಲಿ ಇರ್ಫಾನ್ ರಜಾಕ್ ಅವರಿದ್ದಾರೆ. ಅವ್ರ ನೆಟ್ವರ್ತ್ ಬಂದುಬಿಟ್ಟು 52,962 ಕೋಟಿ ಇದೆ. ಅವರ ಬಿಸ್ನೆಸ್ ವ್ಯಾಲ್ಯೂ 45,000 ಕೋಟಿ ಇದೆ. ಟಾಪ್ 2ರಲ್ಲಿ ನಿತಿನ್ ಆ್ಯಂಡ್ ನಿಖಿಲ್ ಕಾಮತ್ ಅವರಿದ್ದಾರೆ. ಅವ್ರ ನೆಟ್ವರ್ತ್ ಬಂದುಬಿಟ್ಟು 74,146 ಕೋಟಿ ಇದೆ. ಟಾಪ್ 1ನಲ್ಲಿ ಅಜೀಮ್ ಪ್ರೇಮ್ಜಿ ಅವರಿದ್ದಾರೆ. ಅವರ ನೆಟ್ವರ್ತ್ ಬಂದುಬಿಟ್ಟು 2,97,000 ಕೋಟಿ ಇದೆ. ಹೇಳ್ತಮ್ಮ, ಕರ್ನಾಟಕದ ರಿಚೆಸ್ಟ್ ಪರ್ಸನ್ ಏನಾಗ್ತೀಯಾ? ಕಷ್ಟಪಟ್ಟು ದುಡಿದ್ರೆ ಸಾಧ್ಯವಾದದ್ದು ಯಾವುದೂ ಇಲ್ಲಣ್ಣ. ಇದೆಲ್ಲ ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು